ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವ್ಯಾವುದು ಅಂತಂದರೆ, ನಾನು ಇಲ್ಲಿ ಬೀನ್ಸ್ ಆ್ಯಂಡ್ ಫ್ಲವರ್, ಆಲೂ ಆ್ಯಂಡ್ ಕ್ಯಾರೆಟ್ ಅದು ಆ್ಯಕ್ಚುಲಿ ಇದು ಬ್ಯಾಂಗ್ಳೂರ್ ಕ್ಯಾರೆಟ್ ಅಲ್ಲ, ಸೊ ನಮ್ಮೂರ ಕಡೆ ಇರೋ ಕ್ಯಾರೆಟು. ಆಮೇಲೆ ಈರುಳ್ಳಿ, ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ, ಕಾಯಿ ತುರಿ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಸೊ ಅದಕ್ಕೆ ಕಮ್ಮಿ ಇರಲಿ ಅಂತ. ಇವೆಲ್ಲ ಮಸಾಲ ಹಾಕಿದ ಮೇಲೆ ಸೊ ಆವಾಗ ತುಂಬ ಖಾರನೇ ಬಿಡುತ್ತೆ, ಅದಕ್ಕೋಸ್ಕರ. ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಆ್ಯಂಡ್ ಪುದೀನ ಆ್ಯಂಡ್ ಕೊತ್ತಂಬರಿ, ಇಷ್ಟು ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಿದೆ ಇವಾಗ. ನಾನು ಕುಕ್ಕರ್ ತೊಗೊಳ್ತಾ ಇದ್ದೇನೆ, ಯಾಕೆ ಅಂತಂದರೆ ಕುಕ್ಕರಲ್ಲಿ ಮಾಡೋದು ಬೆಸ್ಟ್ ಅಂತ ಅನ್ನಿಸ್ತು, ಸೊ ಅದಕ್ಕೆ ನಾನು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಕಾದಿದೆ ಅನಿಸುತ್ತೆ, ಎಣ್ಣೆ ಹಾಕೊಳ್ಳೋಣ. ಸಾಕನ್ಸುತ್ತೆ. ಎಸ್, ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕೊಳ್ತಿದ್ದೀನಿ ಸ್ವಲ್ಪ. ಆಮೇಲೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸಾಸಿವೆ ಇವೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಎಲ್ಲ ಬೆಂದಾದ ತಕ್ಷಣ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಬೆಂದಿದೆಯಾ? ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಸೊ ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಆ ಪೇಸ್ಟೆಲ್ಲ ಹಾಕ್ಕೊಂಡಿದ್ದಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ಖಾರ ಆಗಿದೆ ಅನಿಸುತ್ತೆ, ಬಿಕಾಸ್ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸು, ಲವಂಗ ಎಲ್ಲ ಹಾಕಿರೋದ್ರಿಂದ. ಸೊ ಮೆಣಸಿನ್ಕಾಯಿನೂ 2 ಹಾಕಿದ್ದೀನಿ, ಖಾರ ಆಗಿದೆ ಅನಿಸುತ್ತೆ.
ಬ್ಯೂಟಿಫುಲ್ ಆಗಿದೆ. ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಪೂರಿ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಗಟ್ಟಿಯಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಆವಾಗಲೇ ಗಾಯ್ಸ್ ಖಾರ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೊ ಖಾರ ಆಗಿಲ್ಲ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಕುದೀತಾ ಇದೆ. ಸೊ ಇವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನಾನು. ಮೊಸರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. 2 ವಿಸಲ್ಸ್ ಆಯಿತು. 1-2 ಮಿನಿಟ್ಸ್ ಬಿಡೋಣ. ಬಿಟ್ಟಾದಮೇಲೆ ನೋಡೋಣ ಗಾಯ್ಸ್ ಹೇಗಾಗಿದೆ ನೋಡೋಣ. ವಾವ್, ವೆಜಿಟೇಬಲ್ ಕುರ್ಮಾ ಹೇಗಾಗಿದೆ ನೋಡಿ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಇರೋ ಥರ ಆಗಿದೆ. ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಾಗಿದೆ ನೋಡಿ. ನಿಜವಾಗ್ಲೂ ಚೆನ್ನಾಗಾಗಿದೆ, ಸೂಪರಾಗಿದೆ. ಇದು ಪೂರಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನನ್ನ ವೀಡಿಯೋನ ನೋಡ್ತಾ ಇರಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಫುಡ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.